ಹಾಯ್ ಹಲೋ ನಮಸ್ಕಾರ. ಸಿನಿಮಾ ಅನ್ನೋದೇ ಒಂದು ರೀತಿ ಕಲರ್ಫುಲ್ ಪ್ರಪಂಚ, ಎಲ್ರಿಗೂ ಕೂಡ ಗೊತ್ತಿದೆ. ಸಿನಿಮಾದ ಮುಂದೆ ಸಿನಿಮಾದ ಆಚೆ ಏನೆಲ್ಲ ನಡೀತಾ ಇರುತ್ತೆ ಎಲ್ಲವೂ ಕೂಡ ಕೌತುಕವೇ. ಕೌತುಕವನ್ನು ಅನಾವರಣ ಮಾಡಬೇಕು ಅಂತಂದರೆ ನಮಗೂ ಕೂಡ ಬಹಳಷ್ಟು ಇಷ್ಟವಾದಂಥ ಹಾಗೂ ನಮ್ಮ ಒಂದು ಪರಿಶ್ರಮದ ಒಂದು ಕೆಲಸ ಅಂತ ಹೇಳ್ಬೋದು. ಸಿನಿಮಾ ಚಿತ್ರರಂಗಕ್ಕೆ ಅನೇಕ ಪಾತ್ರಗಳಿಗೆ ಜೀವವನ್ನು ತುಂಬಿದಂತಹ ಜೀವಾಳಗಳ ಬಗ್ಗೆ ನಾವು ಮಾತಾಡಬೇಕು. ಅವರ ಒಂದು ಪಯಣ ಹೇಗಿತ್ತು, ನಮ್ಮ ದಂತಕಥೆಗಳು ನಾವು ಕೇಳ್ತೀವಿ, ಪಂಚತಂತ್ರ ಕಥೆಗಳನ್ನು ಕೇಳಿ ನಾವು ಮಕ್ಕಳನ್ನು ಖುಷಿ ಪಡಿಸ್ತೀವಿ. ಆದರೆ ಚಿತ್ರರಂಗದ ಕಥೆಗಳನ್ನು ನಾವು ಆ ದಶಕದ ನಾವು ಈ ದಂತಕಥೆಗಳು ಅಂತಲೇ ತುಂಬ ಫೇಮಸ್ ಆಗಿರುವಂತಹ ಹಾಗೆ ಚಿತ್ರ ಬ್ರಹ್ಮ ಅಂತ ಇವತ್ತು ಕೂಡ ಸಾಮಾನ್ಯರಲ್ಲಿ ಅಚ್ಚಳಿದೆ ನಿಂತಿರುವಂತಹ ನಿರ್ದೇಶಕರು ಅಂತ ಅಂದರೆ ಆ ಸಾಲಿನಲ್ಲಿ ಬರುವಂತಹ ಮೇರು ಪಂಕ್ತಿಯಲ್ಲಿರೋದು ಒನ್ ಆ್ಯಂಡ್ ಓನ್ಲಿ ನಮ್ಮ ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಕಾತುರ ಅಂತೂ ಸಿಕ್ಕಾಬಟ್ಟೆ ಇದೆ. ಇನ್ನು ಆ ವ್ಯಕ್ತಿಯ ಜೊತೆ ಒಡನಾಟವನ್ನು ಬೆಳೆಸ್ಕೊಂಡಂಥವ್ರು, ಸಲುಗೆಯಿಂದ ಇದ್ದವರು, ಅವರೊಂದಿಗೆ ಕೆಲಸವನ್ನು ಮಾಡಿದವರು, ಅನುಭವವನ್ನು ಪಡೆದುಕೊಂಡವರು, ಆ ಅನುಭವ ಮತ್ತು ಆ ಒಂದು ಪಯಣದ ಬಗ್ಗೆ ನಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇರುವಂತಹ ನಮ್ಮ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರು, ಎಲ್ಲಕ್ಕೂ ಮಿಗಿಲಾಗಿ ದ ಬೆಸ್ಟ್ ಮ್ಯೂಜಿಷಿಯನ್ ಅಂತ ಹೇಳ್ಬೋದು, MD ಕೌಶಿಕ್ ಅವರ ಕೌತುಕದ ಕೌಶಿಕರನ್ನು ಮಾತಾಡಿಸುವಂತಹ ಸಮಯ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಕುಸುಮ ಅವರೇ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಫೈನ್. ಆ್ಯಂಡ್ ಸ್ಪೆಷಲಿ ನಿಮ್ಮನ್ನು ತುಂಬ ವರ್ಷಗಳ ನಂತರ ಮಾತಾಡ್ಸ್ಲಿಕ್ಕೆ ಬಂದಿದ್ದೀನಿ. ಆ್ಯಂಡ್ MD ಕೌಶಿಕ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಿದ್ದಾಗೆ ಜನಗಳು ಹುಚ್ಚ ಮೂವಿ ಆ ಪೂಜಾರಿ ಪಾತ್ರದಲ್ಲಿ ಒಬ್ಬ ಬ್ರಾಹ್ಮಣನ ಪಾತ್ರದಲ್ಲಿ ಕಾಣಿಸ್ಕೊಂಡವರು ಮರೆಯಕ್ಕಾಗತ್ತಾ? ಖಂಡಿತ ಮರೆಯಕ್ಕಾಗಲ್ಲ. ಮತ್ತೆ ಅದರಲ್ಲೂ ನಮ್ಮ ಸರ್ವರ್ ಸೋಮಣ್ಣ ಸಿನಿಮಾದಲ್ಲಿ ಕಾಮಿಡಿಗೂ ಸೈ ಅಂತ ಹೇಳ್ಬಿಟ್ಟಿದ್ದೀರಾ. ಇನ್ನು ಏನು ಬಾಕಿ ಉಳಿಸ್ಕೊಂಡಿದ್ದೀರಾ? ಎಲ್ಲಿದ್ರಿ? ಯಾಕೆ ನಮ್ಮ ಪ್ರೇಕ್ಷಕರಿಗೆ ಕೆಲವೊಂದು ಚಿತ್ರಗಳನ್ನ ಇತ್ತೀಚೆಗೆ ಕೊಟ್ಟಿಲ್ಲ ಅನ್ನೋದು ಒಂದು ಇಲ್ಲ. ಅದು ಬಹುಶಃ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಷ್ಟು ಮಜಲುಗಳಿರುತ್ತೆ. ಓಕೆ. ಒಂದು ಉದ್ಯೋಗದ ಪ್ರಾರಂಭ ಆದಮೇಲೆ ಒಂದಷ್ಟು ಹೊಡೆದಾಟ, ಸೆಣಸಾಟ, ಹೆಣಗಾಟ. ಅದಾದ್ಮೇಲೆ ಒಂಚೂರು ಸೆಟ್ಲ್ ಆಗ್ತೀವಿ. ಆಮೇಲೆ ವೃತ್ತಿ ಗಟ್ಟಿ ಆಗುತ್ತೆ. ಗಟ್ಟಿ ಆದ್ಮೇಲೆ ಬಹಳ ಸಮೃದ್ಧಿ ಆಗುತ್ತೆ. ಆಮೇಲೆ ತುಂಬಾ ಮಾಡ್ತಾ 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 ಸಾಕೇನೋ ಬೇರೆ ಏನಾದ್ರು ಮಾಡೋಣ ಅನ್ಸುತ್ತೆ. ಆ ಹಂತಕ್ಕೆ ಬಂದು ಇವತ್ತು ನಿಂತಿದ್ದೀನಿ. ಅಲ್ಲ, ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದಕ್ಕೆ ಎಷ್ಟು ಪದಗಳನ್ನ ಜೋಡಣೆ ಮಾಡಿ ಅದನ್ನ ಮೆಟ್ಲು ಹತ್ತಿ ಕೂರಿಸ್ಬಿಟ್ರಿ ಅಂತ ಅಂದ್ರೆ ಎಸ್ ಬಡ್ತಿ ಹೊಂದ್ಕೊಂಡೇ ಬಂದ್ರಿ. ನಟ, ನಿರ್ದೇಶಕರು, ನಿರ್ಮಾಪಕರು, ಸೊ ಎಲ್ಲವನ್ನ. ಇಲ್ಲ, ನನ್ನ ವೃತ್ತಿ ಪ್ರಾರಂಭ ಆಗಿದ್ದೆ ಹಾಗೆ. ನಾನು BCom LLB ಮುಗಿಸ್ಕೊಂಡು ಚಲನಚಿತ್ರರಂಗದಲ್ಲಿ ಏನಾದ್ರು ಮಾಡಬೇಕು ಅಂತ ಓಡಾಡ್ತಾ ಇದ್ದ ದಿನಗಳಲ್ಲಿ ಸನ್ಮಾನ್ಯ ಪುಟ್ಟಣ್ಣ ಕಣಗಾಲ್ ಅವ್ರ ಪರಿಚಯ ಆಯಿತು. ಅಲ್ಲಿ ಹೋದಾಗ 2-3 ಸತಿ ಅವರೇನು ಅಷ್ಟು ಕೇರ್ ಮಾಡಲಿಲ್ಲ. ತುಂಬ ಆಗಿನ ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್ ಅವ್ರ ಹತ್ರ ಕೆಲಸ ಸಿಗೋದಿರಲಿ, ಅವ್ರು ನೋಡೋದೇ ಒಂದು ಆಗದೆ ಇರೋ ಕೆಲಸ. ಅಂಡ್ ಆಗಿನ್ನು ಟೆಲಿಕಮ್ಯುನಿಕೇಶನ್ ಇಲ್ಲ, ಮೊಬೈಲ್ ಇಲ್ಲ, ಪೇಜರ್ ಇಲ್ಲ, ಏನಿಲ್ಲ. ಫೋನ್ಗಳೆಲ್ಲೋ ಅಪರೂಪ ಕೆಲವ್ರ ಮನೆಯಲ್ಲಿರೋದು, ಡಯಲ್ ಫೋನ್, ಅದು ಬಿಟ್ಟರೆ ಅದೂ ಇಲ್ಲ. ಸೊ ವ್ಯಕ್ತಿ ನೋಡೋದೇ ಕಷ್ಟ. ಅಂಥ ದಿನಗಳಲ್ಲಿ ಒಂದ್ಸತಿ ನಾನು ಪುಟ್ಟಣ್ಣ ಕಣಗಾಲ್ ಅವ್ರ ಮನೆಗೆ ಹೋದಾಗ ಆ ವ್ಯಕ್ತಿ ಒಳಗೆ ಸೇರಿಸಲಿಲ್ಲ ನನ್ನ, ಹೊರಗಡೆ ಇದ್ದವನು. ಇಲ್ಲ ಬ್ಯುಸಿ ಇದ್ದಾರೆ, ಅವ್ರು ಪದ್ಮವಾಸಂತಿ ಅಂತ ಹೊಸ ಹೀರೋಯಿನ್ ಇಂಟರ್ವ್ಯೂ ಮಾಡಿಸ್ತಿದ್ದಾರೆ, ನೀವಿಲ್ಲೇ ಇರಿ ಅಂದ್ಬಿಟ್ಟ. ನಾನು ಸುಮ್ಮನೆ ನಿಂತಿದ್ದೆ. ಆದ್ರೆ ಪುಟ್ಟಣ್ಣ ಕಣಗಾಲ್ರು ಮಾತಾಡ್ತಾ ಇದ್ದಿದ್ದು ಕೆಲವು ಮಾತುಗಳು ಕೇಳಿಸ್ತಾ ಇತ್ತು ಹೊರಗಡೆ ಕೂತಿದಾಗ ನನಗೆ. ಅವರು ಈ ಪದ್ಮವಾಸಂತಿ ಏನೋ ಸಜೆಸ್ಟ್ ಮಾಡ್ತಾ ಇದ್ರು. ಆಗಿನ್ನು ಪದ್ಮವಾಸಂತಿ ಹೊಸದು, ಮಾನಸ ಸರೋವರದಲ್ಲಿ ಹೀರೋಯಿನ್. ಆಕೆಗೇನೋ ಧೈರ್ಯ ತುಂಬ್ತಾ ಇದ್ರು. ನೋಡಮ್ಮ, ದೇವರು ನಿನಗೆ ಕಾರ್ ಕೊಟ್ಟಿಲ್ಲ ಅಂತ ದೇವ್ರನ್ನ ಬೈಬೇಡ, ಅವ್ನು ಕೊಡಬೇಕು ಅಂತ ಆಸೆ ಇದೆ. ಆದ್ರೆ ಅವ್ನಿಗೆ ಗೊತ್ತು ನೀ ಕಾರ್ ಕೊಟ್ಟರೆ ಎಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಪ್ರಾಣ ಕಳ್ಕೊಂಡ್ಬಿಡ್ತೀವ ಅಂತಾನು ಅವ್ನಿಗೆ ಗೊತ್ತು. ಹಾಗಾಗಿ ಅವ್ನು ಕಾರ್ ಕೊಟ್ಟಿಲ್ಲ ಅನ್ಕೋ, ಅವಾಗ ನೆಮ್ಮದಿಯಾಗಿರ್ತೀಯ. ಅಯ್ಯೋ ದೇವ್ರನ್ನ ಕಾರ್ ಕೊಟ್ಟಿಲ್ಲ ನೀ ಅಷ್ಟೇ ಅನ್ಕೊಂಡ್ರೆ ನಿನ್ನ ಜೀವನದಲ್ಲಿ ನೆಮ್ಮದಿರಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಸೊ ಜಸ್ಟ್ ಗೋ ವಿತ್ ದ ಸಿಚುಯೇಷನ್. ಸಮಯ ಬರುತ್ತೆ. ಶಂಕರಾಚಾರ್ಯರು ಇದನ್ನೇ ಹೇಳಿರೋದು, ಯದ್ಭಾವ್ಯಂ ತದ್ಭವತಿ.